ನಮಸ್ಕಾರ ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಡಿ.ಕೆ. ಶಿವಕುಮಾರ್ CM ಆಗ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಡಿ.ಕೆ. ಶಿವಕುಮಾರ್ ಏನೀಗ ಉಪಮುಖ್ಯಮಂತ್ರಿ ಇದ್ದಾರೆ, ಅವರು ಒಬ್ಬರಿಗೆ ಹೇಳಿದ್ದಾರೆ. ಯಾರಿಗೆ? BJPಯ ಒಬ್ಬ ಶಾಸಕರಿಗೆ. ಎಲ್ಲಿ? ಒಂದು ಚಾರ್ಟೆಡ್ ಫ್ಲೈಟಲ್ಲಿ. ಅಯ್ಯೋ, ಡಿ.ಕೆ.ಶಿಗೆ CM ಆಗೋದೊಂದು ಖಯಾಲಿ, ಅದೊಂದು ಕನಸು. ಹಾಗಂತ ಹೇಳ್ಕೊಂಡಿರ್ತಾರೆ ಬಿಡಿ, ಅದರಲ್ಲೇನು ಹೆಚ್ಚುಗಾರಿಕೆ ಇದೆ, ಆ ಕನಸನ್ನು ಹೇಳ್ತಾನೆ ಇರ್ತಾರೆ ಅಂತ ನೀವು ಹೇಳ್ಬೋದು. ಆದರೆ ಇದು ಕನಸಿನ ರೂಪದಲ್ಲಿ ಹೇಳಿದ್ದಲ್ಲ, ನಿಜ, ಖಂಡಿತ ನಾನು CM ಆಗ್ತೀನಿ ಅಂತ ಡೇಟ್ ಕೂಡ ಹೇಳ್ಬಿಟ್ಟಿದ್ದಾರೆ ಡಿ.ಕೆ. ಸಾಹೇಬರು. ಕನಕಪುರ ಬಂಡೆ, ಇಷ್ಟು ದಿವಸ ನಾನು ಬರೀ DCM ಅಂತಿದ್ದೆ, ನಾನು CM ಆಗೋಕ್ಕೆ ಕೊಟ್ಟಿದ್ದೀನಿ. ಎಷ್ಟನೇ ತಾರೀಕು? ನವಂಬರ್ 21. ಡೇಟ್ ಕೂಡ ಹೇಳ್ಬಿಟ್ಟಿದ್ದಾರೆ. ನವಂಬರ್ 21ಕ್ಕೆ. ಏನಿದು ಇಷ್ಟು ಎಕ್ಸಾಕ್ಟಾಗಿ ಡಿ.ಕೆ. ಡೇಟ್ ಹೇಳ್ತಾ ಇದ್ದಾರೆ? ನವಂಬರ್ 21ಕ್ಕೆ ಆಗ್ಬಿಡ್ತಾರೆ. ಹಾಗಾದರೆ ಸಿದ್ದರಾಮಯ್ಯ ಇಳಿದುಬಿಡ್ತಾರೆ ಅಷ್ಟು ಈಸಿಯಾಗಿ ಅಂತ ನೀವೆಲ್ಲ ಕೇಳ್ಬೋದು. ಇಷ್ಟು ದಿವಸನೇ ಹೇಳಿಲ್ಲ CM ಸಿದ್ದರಾಮಯ್ಯ, ಈಗ ಹೆಂಗೆ ಇಳಿದುಬಿಡ್ತಾರೆ? ಒಪ್ಕೊಂಡ್ಬಿಡ್ತಾರೆ ಸಿದ್ದರಾಮಯ್ಯ ಅಷ್ಟು ಬೇಗ? ಯಾಕಂದರೆ ಸಿದ್ದರಾಮಯ್ಯ ಅವ್ರಿಗೊಂದು ಕನಸಿದೆ. ಅದೇನು ಅಂತಂದರೆ, ಅರಸೇನಿದ್ದಾರೆ ಇದ್ದರು, ಅವರ ಒಂದು ರೆಕಾರ್ಡ್ನ ಮುರಿಯೋದೇ ಸಿದ್ದರಾಮಯ್ಯವರ ಕನಸು. ಹೌದು, ಆ ಕನಸಿನ ಹಿಂದೆ ಸಿದ್ದರಾಮಯ್ಯ ಓಡ್ತಾ ಇದ್ದಾರೆ. ಏನು ದಾಖಲೆ? ನಾನೇ ಅತಿ ಹೆಚ್ಚು ಅವಧಿಯ CM ಆಗಿರಬೇಕು ಅನ್ನೋ ಒಂದು ದಾಖಲೆ ಹಿಂದೆ ಸಿದ್ದರಾಮಯ್ಯ ಓಡ್ತಾ ಇದ್ದರೆ, ನಾನು CM ಆಗಲೇಬೇಕು, ಈ ಅವಧಿ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಸಿಗಲ್ಲ ಅಂತ ಡಿ.ಕೆ.ಶಿ ಓಡ್ತಾ ಇದ್ದಾರೆ. ಯಾಕೆಂದರೆ ಡಿ.ಕೆ.ಶಿ ಗೊತ್ತು, ಒಂದು ಸಲ ಚಾನ್ಸ್ ತಪ್ಪೋದ್ರೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಒಂದು ಸಾಕ್ಷಿ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಷ್ಟು ಸಲ? 4 ಸಲ ತಪ್ಪೋಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ CM ಆಗೋ ಅವಕಾಶ. ಇವತ್ತವರು ಇಡೀ ದೇಶದ ಒಂದು ಕಾಂಗ್ರೆಸ್ನ ಅತಿ ದೊಡ್ಡ ಒಂದು ಸ್ಥಾನದಲ್ಲಿರ್ಬೋದು, ರಾಷ್ಟ್ರಾಧ್ಯಕ್ಷ ಸ್ಥಾನದಲ್ಲಿರ್ಬೋದು, ಏನು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿರ್ಬೋದು. ಆದರೆ ಅವರಿಗೆ CM ಆಗೋಕ್ಕಾಗಲಿಲ್ಲ. 4 ಸಲ ಅವರೇ ಗೆಲ್ಲಿಸಿದ್ರು ಪಾರ್ಟಿ 99ನಲ್ಲಿ. ಆದರೆ ಆ ಟೈಮಲ್ಲಿ ಹೇಗೆ ಯಾರೋ ಮಾಡಿದ್ದನ್ನು ಇನ್ನೊಬ್ರು ಯಾರೋ ಹೊಡ್ಕೊಂಡು ಹೋಗ್ಬಿಡ್ತಾರಲ್ಲ, ಆ ಥರ ಕಾಂಗ್ರೆಸ್ಸಿನ ಒಬ್ಬ ಇನ್ನೊಬ್ಬರು ಹೊಡ್ಕೊಂಡು ಹೋಗ್ಬಿಟ್ರು. ಅವ್ರ ಹೆಸರಿಗೆ ಬೇಡ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಯಾವ ಥರ ತಪ್ಪು ಹೋಗ್ಬಿಡುತ್ತೆ ಅನ್ನೋದಕ್ಕೆ. ಇದೇ ಥರ ಹೇಗೆ ಖರ್ಗೆ ಅವ್ರಿಗೆ ತಪ್ಪು ಹೋಯಿತು, ಅದೇ ಥರ ನನಗೂ ಎಲ್ಲಿ ತಪ್ಪು ಹೋಗ್ಬಿಡ್ತೋ, ಅವಕಾಶ ಸಿಕ್ಕಿದೆ. ಹಾಗಾದರೆ ಅವ್ರು ಯಾವ ಭರವಸೆ ಮೇಲೆ ಹೇಳ್ತಾ ಇದ್ದಾರೆ? 21ನೇ ತಾರೀಕು ನಾನು ಆಗ್ತೀನಿ ಅಂತ ಹೆಂಗೆ ಹೇಳ್ತಾ ಇದ್ದಾರೆ? ಹೆಂಗೆ ಹೇಳಿದ್ರು ಅವ್ರು ಬೆಲ್ಲದವ್ರಿಗೆ? ಇದನ್ನು ನಾವು ನೋಡಿದರೆ ನಾವು ಸ್ವಲ್ಪ ಹಿಂದೆ 2 ವರ್ಷದ ಹಿಂದೆ ಹೋಗ್ಬೇಕು. ಏನು 2 ವರ್ಷದ ಹಿಂದೆ ಏನಾಗಿತ್ತು? ಕಾಂಗ್ರೆಸ್ಸು ರಾಜ್ಯದಲ್ಲಿ ಅತ್ಯಂತ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಆ ಗೆಲುವು ಸಾಧಿಸೋದಕ್ಕೆ ಯಾರು ಕಾರಣ ಆಗಿದ್ದರು? ಇದೇ ಡಿ.ಕೆ.ಶಿ ಕಾರಣ ಆಗಿದ್ದರು. ಹಾಗಂತ ಸಿದ್ದರಾಮಯ್ಯ ಕಾರಣ ಅಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಹಿಂದೆ 1 ವರ್ಷ 2 ವರ್ಷ ಹಿಂದೆ ಹೋದರೆ, ಅಂದರೆ ಎಲೆಕ್ಷನಲ್ಲಿ ಗೆಲುವುಕ್ಕಿಂತ ಮುಂಚೆ ಹಿಂದೆ ಹೋದರೆ 1-2 ವರ್ಷ, ಆವಾಗ ಪಾರ್ಟಿ ಕರ್ನಾಟಕದಲ್ಲಿ ಅತ್ಯಂತ ಕೆಟ್ಟ ಹೀನಾಯ ಸ್ಥಿತಿಯಲ್ಲಿತ್ತು. ಅಂದರೆ ಇದು 126 ಸೀಟಿರಲಿ, ಒಂದು 15-20 ಸೀಟ್ ಬರೋದು ಕಷ್ಟ ಇತ್ತು. ಅಂಥ ಸಮಯದಲ್ಲಿ, ಅಂಥ ಕ್ಲಿಷ್ಟ ಸಮಯದಲ್ಲಿ ಡಿ.ಕೆ.ಶಿ ಏನಾಗ್ತಾರೆ? ಅವರು ರಾಜ್ಯದ ಒಂದು ಪಕ್ಷದ ಮುಖಂಡರಾಗ್ತಾರೆ ಮತ್ತು ಇಡೀ ರಾಜ್ಯನ ಸುತ್ತಿಬಿಟ್ಟು ಪಾರ್ಟಿನ ಅತ್ಯಂತ ಬಲಿಷ್ಠ ಮಾಡ್ತಾರೆ. ಬಲಿಷ್ಠ ಮಾಡಿ ಪಾರ್ಟಿ ಎಲೆಕ್ಷನ್ನಲ್ಲಿ ಅತ್ಯಂತ ಹೆಚ್ಚಿನ ಸೀಟ್ ಗೆದ್ದುಕೊಂಡು ಬರೋಕ್ಕೆ ಕಾರಣ ಆಗ್ತಾರೆ. ಇದು ಒಂದೇ ಒಂದು ಕಾರಣದಿಂದಾಗಿ ಡಿ.ಕೆ.ಶಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಾಣ್ತಾರೆ. ಅವರಿಗೆ ಏನು ಹೈಕಮಾಂಡಲ್ಲಿ ಸೋನಿಯಾ ಗಾಂಧಿಯವರಿದ್ದಾರೆ, ಅವರ ಆಶೀರ್ವಾದ ಇರುತ್ತೆ. ಡಿ.ಕೆ.ಶಿನೇ CM ಆಗ್ತಾರೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ, ಡಿ.ಕೆ.ಶಿ ಅವರು ಅಂದ್ಕೊಂಡಿರ್ತಾರೆ. ಆದರೆ ಡಿ.ಕೆ.ಶಿಗಿಂತ ಸಿದ್ದರಾಮಯ್ಯವ್ರ ಮೇಲೆ ರಾಹುಲ್ ಗಾಂಧಿಗೆ ಹೆಚ್ಚಿನ ಒಂದು ನಂಬಿಕೆ ಇರುತ್ತೆ. ಮತ್ತು ಏನು ಸಂಸದೀಯವಾಗಿ ಅಂದರೆ ಆಯ್ಕೆಯ ಒಂದು ಕಸರತ್ತು ನೋಡಿದರೆ ಸಿದ್ದರಾಮಯ್ಯನವರ ಪರ ಹೆಚ್ಚಿನ ಒಂದು ಶಾಸಕರು ಇರ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ತಣ್ಣಗೆ ಹೇಳ್ತಾರೆ, ನಾನು ಯಾವುದೇ ಸ್ಪರ್ಧೆಯಿಲ್ಲ, ನನ್ನ ಕಡೆ ಹೆಚ್ಚಿನ ಶಾಸಕರಿದ್ದಾರೆ, ಅದಕ್ಕೆ ನನಗೆ ಮಾಡಿ ಅಷ್ಟೇ. ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ ಅವರು. ಹಾಗಾಗಿ 7 ದಿವಸ ಹಗ್ಗಜಗ್ಗಾಟ ನಡೆಯುತ್ತೆ. ಡಿ.ಕೆ.ಶಿನ ಕೇಂದ್ರದಿಂದ, ದೆಹಲಿಯಿಂದ ಕರೆ ಕಳಿಸ್ತಾರೆ ಹೈಕಮಾಂಡ್. ಡಿ.ಕೆ.ಶಿ ಹೋಗಲ್ಲ, ನಾನು ಬರಲ್ಲ, ನಾನು ಇಲ್ಲಿ ಕೆಲಸ ಇದೆ, ನನ್ನ ಹಬ್ಬ ಇರ್ತಾವಾಗ ನಾನು ಬರಲ್ಲ ಅಂದ್ಬಿಡ್ತಾರೆ. ಸೊ ಇದು ಯಾಕೋ ಗೆದ್ರೂ ಇವರಿಗೆ ರಾಜ್ಯ ಸಿಗಲ್ಲೇನೋ ಅಂದರೆ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲೇನೋ ಅಂದ್ಕೊಂಡ್ಬಿಡ್ತಾರಲ್ಲ. ಆದರೆ ಅಷ್ಟರಲ್ಲಿ ಸೋನಿಯಾ ಗಾಂಧಿಯವರು ಫೋನ್ ಮಾಡ್ತಾರೆ,
ಒಂದು ಅಧಿಕಾರ ಹಂಚಿಕೆಯ ಒಂದು ಸೂತ್ರ ರೆಡಿಯಾಗುತ್ತೆ. ಆ ಸೂತ್ರ ಪ್ರಕಾರ 2.5 ವರ್ಷ ಸಿದ್ದರಾಮಯ್ಯ ಅವರಾಗಲಿ 2.5 ವರ್ಷ ನೀವು ಆಗಿ ಅದಕ್ಕೆ ನಾನು ಗ್ಯಾರಂಟಿ ಇರ್ತೀನಂತ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಅನ್ನೋದು ಒಂದು ಮಾತು. ಯಾಕಂದರೆ ಇದನ್ನು ನಾನು ನೋಡಿಲ್ಲ, ನೀವು ನೋಡಿಲ್ಲ. ಯಾಕಂದರೆ ಅಧಿಕಾರ ಹಂಚಿಕೆ ಸೂತ್ರ ಬಗ್ಗೆನೇ ಈಗ 2.5 ವರ್ಷದಿಂದನೂ ದೊಡ್ಡ ಚರ್ಚೆಗಳೇ ನಡೀತಾ ಇದ್ದಾವೆ, ದೊಡ್ಡ ದೊಡ್ಡ ಮಾತುಗಳೇ ಕೇಳಿಬರ್ತಾ ಇದ್ದಾವೆ. ಆದರೆ ಇದೆಲ್ಲ ನಡೆದಿದೆ ಅನ್ನೋ ಒಂದು ನಂಬಿಕೆ, ಆ ಒಂದು ನಂಬಿಕೆ ಈಗ DK ಶಿ ಹೇಳ್ತಿರೋ ಮಾತಿಂದ ನಿಜ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ನಿಜ ಆಗ್ತಾ ಇದೆ ಅಂದರೆ, ಸಿದ್ದರಾಮಯ್ಯನವರು ಯಾವಾಗ 2023 ಮೇ 20ಕ್ಕೆ CM ಆಗಿರ್ತಾರೆ. ಈಗ 2025 ನವಂಬರ್ 20ಕ್ಕೆ ಕರೆಕ್ಟಾಗಿ 2.5 ವರ್ಷ ಮುಗಿಯುತ್ತೆ. 5 ವರ್ಷದ ಅವಧಿ 2 ವರ್ಷ ಮುಗಿಯುತ್ತೆ. ಅದಕ್ಕೆ ಚಾರ್ಟೆಡ್ ಫ್ಲೈಟಲ್ಲಿ ಕುತ್ಕೊಂಡು DK ಶಿ ತಮ್ಮ ಕನಸನ್ನು ಹೇಳ್ತಾರೆ, ನವಂಬರ್ 21ಕ್ಕೆ ನಾನು CM ಆಗ್ತಾಯಿದ್ದೀನಿ, ಬೆಳೆದವರೇ ನಾನು CM ಆಗ್ತಾಯಿದ್ದೀನಿ. ಇದು ಬರೀ ಅವರಿಗಷ್ಟೇ ಹೇಳಿದ್ದಲ್ಲ, ಅದಕ್ಕೆ ಮುಂಚೆನೇ ಅಶೋಕ್ ಅವರಿಗೆ, ಯಾರು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ಅಶೋಕ್ ಅವರಿಗೆ ಅವರಿಗೂ ಗೊತ್ತಿರುತ್ತೆ ಇದು ಡೆಫಿನೆಟ್ ಆಗಿ DK ಶಿ CM ಆಗ್ತಾರೆ ಅಂತ. ಅದಕ್ಕೆ ಮೊನ್ನೆ ಸದನದಲ್ಲಿ ಒಂದು ಗಲಾಟೆ ನಡೆಯುವಾಗ, ಅಂದರೆ ಒಂದು ಏನು ಇದ್ರದ್ದು ಸಮಿತಿದು ಇದಾಯಿತು, ಪರಿಷ್ಠ ಒಳ ಮೀಸಲಾತಿದು, ಆ ಒಂದು ಅದನ್ನು ಜಾರಿ ಮಾಡಿದ ಮೇಲೆ ಸಿದ್ದರಾಮಯ್ಯವರು ಎದ್ದು ಹೋಗ್ಬಿಡ್ತಾರೆ, ಚರ್ಚೆಗೆ ಅವಕಾಶ ನೀಡಲ್ಲ. ಆವಾಗ ಅಶೋಕ್ ಹೇಳ್ತಾರೆ, ಸಿದ್ದರಾಮಯ್ಯವರು ಹೋಗಿ ಪರವಾಗಿಲ್ಲ, ನಮಗೆ ಇಲ್ಲಿ DK ಶಿನೇ CM ಅಂತ ಸದನದಲ್ಲಿ ಹೇಳ್ತಾರೆ. ಯಾರು? ಅಶೋಕ್. ಅದು ಏನು ತೋರಿಸುತ್ತೆ ಅಂತಂದರೆ, ಇಲ್ಲಿ BJPಗೂ ಗೊತ್ತಿರುತ್ತೆ ಈ ಒಂದು ಅಧಿಕಾರ ಹಂಚಿಕೆಯಲ್ಲಿ ಈ ಒಂದು 21ನೇ ತಾರೀಕು DK ಶಿ CM ಆಗ್ತಾರೆ ಅನ್ನೋದು. ಇದು ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆ ಮತ್ತೆ ಮೂಡುತ್ತೆ. ಯಾಕಂದರೆ ಸಿದ್ದರಾಮಯ್ಯರು ಒಂದು ಕನಸಿದೆ, ಅವರು ದೇವರಾಜ ಅರಸವರ ಒಂದು ದಾಖಲೆಯನ್ನು ಮುರಿಬೇಕು ಅನ್ನೋ ಒಂದು ಕನಸು. ಹಾಗಾಗಿ ಈಗಷ್ಟೆಲ್ಲ 28ರ ಎಲೆಕ್ಷನ್ನಲ್ಲೂ ನನ್ನ ಒಂದು ಸಾರ್ಥದಲ್ಲಿ ನಡೆಯುತ್ತೆ, ನಾನೇ ಅವಾಗಲೂ CM ಆಗ್ತೀನಿ ಅನ್ನೋ ಒಂದು ಪರೋಕ್ಷವಾದ ಒಂದು ಹೇಳಿಕೆನ ಮೊನ್ನೆ ಸಿದ್ದರಾಮಯ್ಯರು ಕೊಟ್ಟಿರ್ತಾರೆ. ಹಾಗಾಗಿ ಅಷ್ಟು ಈಜಿಯಾಗಿ ಸಿದ್ದರಾಮಯ್ಯರು ಹೆಂಗೆ ಹಿಡಿತಾರೆ. ಆದರೆ ಸಿದ್ದರಾಮಯ್ಯನವರು ಹೋಲ್ಡ್ ಇಲ್ಲಿ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಅಂತಂದರೆ ಹೈಕಮಾಂಡ್ ಮೇಲೂ ಮತ್ತು ಪಕ್ಷದ ಶಾಸಕರ ಮೇಲೂ. ಏನಂತಂದರೆ, ಮೊನ್ನೆ ರಾಜಣ್ಣ ಅವರು ಒಂದು ಮಾತು ಹೇಳಿದರು. ಏನು? ಇಲ್ಲಿ ರಾಹುಲ್ ಗಾಂಧಿ ಅವರು ಬಂದ್ಬಿಟ್ಟು ಮಹದೇವಪುರ ಕ್ಷೇತ್ರದಲ್ಲಿ ಈ ಥರ ಅವ್ಯವಹಾರ ನಡೆದಿದೆ, ಚುನಾವಣಾ ವ್ಯವಹಾರದಲ್ಲಿ BJP ಮತ್ತು ಏನು ಎಲೆಕ್ಷನ್ ಕಮಿಷನ್ ಸೇರಿಕೊಂಡು ಇಲ್ಲಿ ಮೋಸ ಮಾಡಿದ್ದಾವೆ ಅಂತ ಒಂದು ದೊಡ್ಡ ಒಂದು ಪ್ರೆಸ್ ಮೀಟ್ ಮಾಡಿ ಹೋದಾಗ ಇವರೆಲ್ಲ ಅಂದರೆ BJP ಅವರು ಅದು ತಪ್ಪು ಅಂತ ಹೇಳಿದಾಗ ಇವರು ಕಾಂಗ್ರೆಸ್ನವರು ಸಮರ್ಥಿಸ್ಕೊಂಡು ರಾಹುಲ್ ಗಾಂಧಿ ಕರೆಕ್ಟಾಗಿ ಹೇಳಿದ್ದಾರೆ ಅಂತ. ಆದರೆ ರಾಜಣ್ಣ ಅವರು ಮಾತ್ರ ಏನು ಮಾಡಿದರು, ರಾಹುಲ್ ಗಾಂಧಿ ಅವರು ಏನೋ ಹೇಳಿದರು, ಆದರೆ ಅವ್ರು ನಮ್ಮದೇ ಸರ್ಕಾರ ಇತ್ತು, ನಾವೇನು ಕಡಲೆಪುರಿ ತಿಂತಾ ಇದ್ವಾ, ನಮ್ಮದೇ ತಪ್ಪಿದು ಅಂತ ಹೇಳಿಬಿಟ್ರು. ಇದು ಭಾರಿ ಮುಖಭಂಗ ಆಯಿತು ಕಾಂಗ್ರೆಸ್ ಹೈಕಮಾಂಡಿಗೆ ಮತ್ತು ಎಲ್ಲರಿಗೂ. ಹಾಗಾಗಿ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಅವರ ಆಪ್ತರು ಏನು ಮಾಡಿದ್ರು, ಸುರ್ಜೇವಾಲಾ ಇಲ್ಲ ರಾಜಣ್ಣ ಅವರು ನೀವು ಇಳಿಸಿ ಮಂತ್ರಿ ಪದವಿಯಿಂದ ತೆಗೆದುಬಿಡಿ ಅಂತ ಹೇಳಿದರು. ಆದರೆ ರಾಜಣ್ಣ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತ ಬಳಗದಲ್ಲಿ ಒಬ್ಬರು. ಹಾಗಾಗಿ ಇವರಿಗೆ ರಾಜಣ್ಣ ಅವ್ರಿಗೆ ಹತ್ರ ನಂಬಿಕೆನೇ ಬರಲ್ಲ, ನನ್ನ ತೆಗಿತಾರ, ಸಾಧ್ಯನೇ ಇಲ್ಲ, ನಾನು ಸಿದ್ದರಾಮಯ್ಯ ಬಣದಲ್ಲಿದ್ದೀರಿ ಮತ್ತು ಅತ್ಯಂತ ಆಪ್ತನಾಗಿದ್ದೀನಿ, ಅದು ಹೆಂಗೆ ತೆಗಿತಾರೆ ನನ್ನ ಅಂತ ಅವರಿದ್ದರು. ಆದರೆ ಏನು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಹೇಳ್ದಂತೆ, ನೀವು ಅವ್ರನ್ನ ತೆಗಿತೀರೋ ಅಥವಾ ನಾವು ನಿಮ್ಮನ್ನು ತೆಗೆಯೋಣ, ಗೊತ್ತಾಯ್ತಲ್ಲ. ಅಂದರೆ ಹೈಕಮಾಂಡ್ ಡಿಸೈಡ್ ಮಾಡಿಬಿಟ್ಟಿತ್ತು, ನೀವು ಅಧಿಕಾರ ಹಂಚಿಕೆ ಸೂತ್ರ ಇದೆ, ನಾವು ನಿಮ್ಮನ್ನು ಡಿಫೆಂಡ್ ಮಾಡ್ಕೊಂಡು ಬರ್ತಾಯಿದ್ದೀವಿ, ಆದರೆ 21ಕ್ಕೆ ನಿಮ್ಮದು ಲಾಸ್ಟ್ ಇದೆ, ಅದಕ್ಕೆ ಮುಂಚೆನೇ ನಿಮ್ಮನ್ನು ಇಳಿಸ್ಬಿಡ್ತೀವಿ ಒಂದು ವೇಳೆ ರಾಜಣ್ಣವ್ರನ್ನ ತೆಗೆದಿದ್ರೆ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಹೇಳಿದರು. ನೀವು ರಾಜಣ್ಣ ಅವ್ರನ್ನ ಇಮ್ಮೇಟ್ ಅವ್ರು ರಾಜೀನಾಮೆ ತೊಗೊಳ್ತೀರೋ ಅಥವಾ ನಮ್ಮನ್ನು ತೆಗೆದುಬಿಡೋಣ ಅಂತ. ಸಿದ್ದರಾಮಯ್ಯ ಅಲ್ಲಾಡಿ ಹೋಗ್ಬಿಟ್ರು. ಆಯಿತು ಸ್ವಾಮಿ, ನೀವು ಹೇಳ್ದಂಗೆ ತೆಗಿತೀನಿ ಅಂತ ಅವ್ರದ್ದು ರಾಜೀನಾಮೆ ತೊಗೊಂಡ್ರು, ಅದನ್ನು ರಾಜ್ಯಪಾಲರು ಕಳಿಸಿದ್ರು, ಇವರು ಇಳಿದ್ರು ಕುರ್ಚಿಯಿಂದ. ಇವತ್ತಿಗೂ ರಾಜಣ್ಣ ಅವರಿಗೆ ಅದನ್ನು ನಂಬೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಒಳಗಡೆ ಅವ್ರಿಗೆ ಆ ಕುದಿ ಇದೆ. ಅದಕ್ಕೆ ಈಗ DK ಶಿ ನಿನ್ನೆ ಸದನದಲ್ಲಿ ಮೊನ್ನೆ ಒಂದು ಹೇಳಿದ್ರಲ್ಲ ವಾತ್ಸಲ್ಯ ಅಂತ, ಏನು ಆ ಒಂದು BJPಗರ ಒಂದು ಘೋಷಣೆ, ಒಂದು ಹಾಡು, ಅದನ್ನು ಕೇಳಿ ಎಲ್ಲರಿಗೂ ಮೈ ಉರಿದೋಯ್ತು. ರಾಜಣ್ಣ ಅವ್ರಿಗಂತೂ ನಾನು ಒಂದು ಸಣ್ಣ ಮಾತು ಹೇಳಿದಕ್ಕೆ ನಾನು ತೆಗೆದೇ ಬಿಟ್ಟರು. ಇವರು DCM ಹೋಗೋಗಿ BJP ಅವ್ರದ ಸಂಘ ಪರಿವಾರದವರ ಒಂದು ಹಾಡನ್ನು, ಸಂಸ್ಕೃತ ಹಾಡನ್ನು ಅವ್ರು ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳಿದ್ರು ನಡೆಯುತ್ತಾ, ನಾನು ಹೇಳಿದ್ರೆ ಮಾತ್ರ ತೆಗೆದುಬಿಟ್ರು, ಅವ್ರ ಮೇಲಿನ ಕ್ರಮ ತಗೊಳ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಹೈಕಮಾಂಡ್ ಅಥವಾ DK ಶಿ ಕ್ಯಾರೇನೇ ಮಾಡ್ತಾಯಿಲ್ಲ. ಅಂದರೆ ಅದರ ಅರ್ಥ ಸಿದ್ದರಾಮಯ್ಯ ಬಣ ಕುಗ್ಗುತ್ತಾ ಇದೆ, ಇಲ್ಲಿ DK ಶಿ ಬಣ ಜಾಸ್ತಿ ಆಗ್ತಾ ಇದೆ ಮತ್ತು DK ಶಿಯ ಒಂದು ಶಕ್ತಿ ಜಾಸ್ತಿ ಆಗ್ತಾ ಇದೆ.
ಓಪನ್ ಆಗಿ 10 ಜನ ಶಾಸಕರು ಈಗ ಇವನ ಜೊತೆ ಯಾರು ಡಿ ಕೆ ಶಿ ಜೊತೆ ಗುರ್ಸ್ಕೊಂಡ್ಬಿಟ್ಟಿದ್ದಾರೆ. ನೀವು ಕನ್ಸ್ಮನ್ಸಲ್ಲಿ ಎಣ್ಸೋಕ್ಕಾಗಲ್ಲ. ಯಾರು ರಿಜ್ವಾನ್ ಅರ್ಷದ್ ಇವರು ಅತ್ಯಂತ ಆಪ್ತ ಸಿದ್ದರಾಮಯ್ಯಗೆ. ಹಾಗೆ ನೋಡಿದ್ರೆ ಅವರು ಈಗ ಡಿ ಕೆ ಶಿ ಬಣ್ಣದಲ್ಲಿ ಗುರ್ಸ್ಕೊಂಡಿದ್ದೀರಿ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಬಾಬಾ ಸಾಹೇಬ್ ಪಾಟೀಲ್, ಶ್ರೀನಿವಾಸ್, ರಾಜು ಸೇಠ್, ವೇಣುಗೋಪಾಲ್ ನಾಯಕ್, NT ಶ್ರೀನಿವಾಸ್, ಬಸವನಗೌಡ ಬಾದರ್ಲಿ, ಬಿ ಶ್ರೀನಿವಾಸ್, ಈ ಥರ 10 ಜನ ಈಗ ಡಿ ಕೆ ಶಿ ಬಣ್ಣದಲ್ಲಿ ಬಹಿರಂಗವಾಗಿ ಗುರ್ಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರೇ, ನೀವು ಹೇಳೋದು ಡೆಫಿನೆಟು, ನಿಮಗೇನು ನಾವು ಕೇರ್ ಮಾಡಲ್ಲ, ನಾವೀಗ ಡಿ ಕೆ ಶಿ ಜೊತೆಗಿದ್ದೀವಿ. ಇದನ್ನೇ ಅಲ್ವಾ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರಲ್ಲ, ಇದೆ. ಅಂದರೆ ಈಗ ಸಿದ್ದರಾಮಯ್ಯನವರು ಶಕ್ತಿ ಕುಂತಾ ಇದೆ, ಅವರು ಬೀಳ್ತಾ ಇದ್ದಾರೆ. ಆನೆ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತಾರಲ್ಲ, ಅದೇ ಈಗ ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ ಅನಿಸುತ್ತೆ. ಹಾಗಾಗಿ ಡಿ ಕೆ ಶಿ ಇಷ್ಟು ದಿವಸ ಅಂದರೆ ಒಂದು ಸ್ವಲ್ಪ ದಿವಸ ಅವ್ರಿಗೆ ಹಿನ್ನಡೆಯಾಗಿತ್ತು. ಈ ವಿಷಯದಲ್ಲಿರ್ಬೋದು, ಅಥವಾ ಅವರು ಕುಂಭಮೇಳಕ್ಕೆ ಹೋಗೋದಾಗಿರ್ಬೋದು, ಅಥವಾ ಸುಮಾರು ವಿಷಯದಲ್ಲಿ ಈ ಒಂದು ಶಿವರಾತ್ರಿ ಟೈಮಲ್ಲಿ ಜಗ್ಗಿವಾಸ ಜೊತೆ ಗುರ್ಸ್ಕೊಂಡಾಗಿರ್ಬೋದು, ಅವರು RSS ಮತ್ತು BJP ಸಿದ್ಧಾಂತದ ಜೊತೆ ಗುರ್ಸ್ಕೊಳ್ತಾ ಇದ್ದಾರೆ ಅಂತ ಅನ್ನೋ ಒಂದು ಅವ್ರ ಮೇಲೆ ಆರೋಪ ಇತ್ತು. ಆದರೆ ಅದೆಲ್ಲವನ್ನು ಮೀರಿ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಮೇಲೆ ಹೇಳ್ತಾ ಇದ್ದಾರೆ. ಏನು ಫಿನಿಕ್ಸ್ ಪಕ್ಷಿ ಸುಟ್ಟೋದ್ಮೇಲೆ ಬೂದಿಯಿಂದ ಎದ್ದು ಬರ್ತಂತಲ್ಲ, ಹಾಗೆ ಡಿ ಕೆ ಶಿ ಹೋಗೇ ಬಿಟ್ಟರು. ಯಾಕಂದರೆ ಅವ್ರ ಮೇಲೆ ಇದಿದ್ದು ಅಂದರೆ ಅವರು ಎರಡು ನೀವು ಹೆಂಗೆ ತೊಗೊಳ್ತೀರಾ, ಅಧಿಕಾರ ಹೆಂಗಿರುತ್ತೆ, ನೀವು DCM ಹೊಂದಿದ್ದೀರಾ ಮತ್ತು ರಾಜ್ಯಾಧ್ಯಕ್ಷ ಹೊಂದಿದ್ದೀರಾ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಅನ್ವಯಿಸುತ್ತೆ ಪಕ್ಷದಲ್ಲಿ. ಹಾಗಾಗಿ ಎರಡರಲ್ಲೊಂದು ಬಿಟ್ಕೊಡಿ ಅಂತ ಸುಮಾರು ಕೆಲವು ತಿಂಗಳುಗಳಿಂದ ದೊಡ್ಡ ಒಂದು ಪಕ್ಷದ ಒಂದು ಒಳ ಆಂದೋಲನ ನಡೆದಿತ್ತು. ಡಿ ಕೆ ಶಿಗೆ ಏನಪ್ಪ ಇದನ್ನು CM ಕೇಳಕ್ಕೆ ಹೋದರೆ ನನ್ನ ರಾಜ್ಯಾಧ್ಯಕ್ಷರ ಪಟ್ಟನೇ ಹೋಗ್ತಾ ಇದ್ದಲ್ಲ, ಇಲ್ಲ DCM ಹೋಗ್ತಾ ಇದ್ದಲ್ಲ, ಎರಡರಲ್ಲಿ ಯಾವ್ದು ಉಳಿಸ್ಕೊಳ್ಳಿ ಅನ್ನೋ ಒಂದು ಪರದಾಟದಲ್ಲಿದ್ದರು. ಅಂಥದ್ರಲ್ಲಿ ಇವತ್ತು ಡಿ ಕೆ ಶಿ ಅದೆಲ್ಲವನ್ನೂ ಗೆದ್ದು ನಾನು CM ಆಗ್ತೀನಿ 21ನೇ ತಾರೀಕು ಅಂತ ಹೇಳ್ತಿರ್ಬೇಕಾದ್ರೆ ಅವರು ಎಷ್ಟರ ಮಟ್ಟಿಗೆ ಪಕ್ಷದಲ್ಲಿ ತಮ್ಮ ಹಿಡಿತವನ್ನು ನಿಧಾನ ಸಾಧಿಸಕ್ಕೆ ಹೊರಟಿರ್ಬೋದು, ಹೆಂಗೆ ಸಾಧಿಸ್ತಿರ್ಬೋದು ಅನ್ನೋದೇ ಇಲ್ಲಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಎಲ್ರಿಗೂ. ಅದಕ್ಕೆ ಅಲ್ವಾ ಕನಕಪುರದ ಬಂಡೆ ಅಂತ ಕರೆಯೋದು. ರಾಜಕೀಯ ಚಾಣಾಕ್ಷ ಅಂತಂದರೆ ಆ್ಯಕ್ಚುಲಿ ಡಿ ಕೆ ಶಿದು ಕೆಲವೊಂದು ಮೈನಸ್ ಪಾಯಿಂಟ್ ಇದ್ದರೂ ಇನ್ನೂ ಕೆಲವೊಂದು ಪ್ಲಸ್ ಪಾಯಿಂಟ್ ಇದ್ದಾವೆ. ಪ್ಲಸ್ ಪಾಯಿಂಟ್ನ ಹೇಳ್ತಾ ಹೋದರೆ ನೋಡಿ, 2 ವರ್ಷದ 3 ವರ್ಷದ ಹಿಂದೆ ಅಥವಾ ಲಾಸ್ಟ್ ಈ ಸರ್ಕಾರ ಈಗ ಏನು ಕರ್ನಾಟಕದಲ್ಲಿ ಸರ್ಕಾರ ಇದೆ, ಅದಕ್ಕೆ ಹಿಂದೆ 18ನಲ್ಲಿ ದಳದ ಜೊತೆಗೆ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಕಾಂಗ್ರೆಸ್ದು. ಆವಾಗ 17 ಜನ ಶಾಸಕರು ಹೋಗ್ಬಿಟ್ರು, ಯಾರು BJP ಕಡೆ ಹೋಗ್ಬಿಟ್ರು. ಸರ್ಕಾರ ಬೀಳ್ತಾ ಇತ್ತು. ಅವರೆಲ್ಲ ಹೋದ್ರು, ಅವ್ರನ್ನೆಲ್ಲ BJP ಅವರು ಬಾಂಬೆಲಿ ಕರ್ಕೊಂಡು ಹೋಗಿ ಒಂದು ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಕೂರಿಸ್ಬಿಟ್ರು. ಇನ್ನು ಏನು ಮಾಡೋಕ್ಕಾಗುತ್ತೆ, ಅವ್ರು ಹೋದರೆ ಈ ಕಡೆ ಬಿತ್ತು ಗೌರ್ಮೆಂಟ್ ಅಂತ ಎಲ್ಲ ಕೈ ಚೆಲ್ಬಿಟ್ರು. ಆವಾಗ ಡಿ ಕೆ ಶಿ ಅಲ್ಲಿ ಹೋದರು, 5 ಸ್ಟಾರ್ ಹೋಟ್ಲ್ ಗೇಟ್ ಮುಂದೆ ಅಕ್ಷರಶಃ ಫುಟ್ಪಾತಲ್ಲಿ ಕೂತ್ಕೊಂಡು ಏನು ಆ ವಡಪಾವ್ ಅಲ್ಲಿ ಫುಟ್ಪಾತಲ್ಲಿ ವಡಪಾವ್ ತರಿಸಿ ತಿನ್ಕೊಂಡು ಅವ್ರು ಒಳಗಡೆ ಹೇಳಿ ಕಳಿಸಿದ್ರು, ನಾನು ಕಾಯ್ತಾ ಇದ್ದೀನಿ, ಬನ್ನಿ ಹೊರಗಡೆ ಮಾತಾಡೋಣ, ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀವಿ, ನೀವು ನಮ್ಮ ಇದೇ ಪಾರ್ಟಿಲಿರಿ, ನೀವು BJP ಹೋಗಬೇಡಿ ಅಂತ ಹೇಳಿದರು. ಆದರೆ ಅದಾಗಲಿಲ್ಲ, ಅವರು ಹೊರಟೋದ್ರು, ಗೌರ್ಮೆಂಟ್ ಬಿದ್ದು ಬೇರೆ ವಿಷಯ. ಆದರೆ ಅಲ್ಲಿವರೆಗೂ ಡಿ ಕೆ ಶಿ ಇಳಿತಾರೆ. ಮತ್ತು ಇದೊಂದೇ ಅಲ್ಲ, ದೇಶದಲ್ಲಿ ಎಲ್ಲೇ ಒಂದು ಅಂದರೆ ಕಾಂಗ್ರೆಸ್ಸಿಗೆ ಒಂದು ಕಂಟಕ ಬಂದರೂ, ಎಲ್ಲೇ ಒಂದು ಈ ಥರ BJP ಆಪರೇಷನ್ ಕಮಲ ಮಾಡಿದಾಗ, ಕಮಲ ಸುಮಾರು ಕಡೆ ಮಾಡಿದೆ ಆ ಥರ, ಅದು ಗುಜರಾತಲ್ಲಿರ್ಬೋದು ಅಥವಾ ಇನ್ನೊಂದು ರಾಜಸ್ಥಾನದಲ್ಲಿರ್ಬೋದು, ಇಲ್ಲೇ ಆಪರೇಷನ್ ಕಮಲ ಮಾಡಿದರು. ಅವಾಗ ಕಾಂಗ್ರೆಸ್ MLAಗಳನ್ನ ಉಳಿಸ್ಕೋಬೇಕಂತಂದರೆ ಫಸ್ಟ್ ಹೈಕಮಾಂಡ್ಗೆ ನೆನಪು ಬರ್ತಾ ಇದ್ದಿದ್ದೆ ಡಿ ಕೆ ಶಿನ ತಕ್ಷಣ ಕರೆಸ್ಬಿಟ್ಟು ನೋಡಪ್ಪ ಏನಾದರೂ ಮಾಡಪ್ಪ, ಇವು ಓಡೋಗ್ತಾ ಎಲ್ಲ ಇವು ಹಿಡ್ದಪ್ಪ ಅಂದರೆ ಡಿ ಕೆ ಶಿ ಬರುತ್ತೆ, ಎಲ್ಲನೂ ಕುರಿ ಮಂದಿಯಲ್ಲಿ ತುಂಬ್ದಂಗೆ ಬಸ್ಸಲ್ಲಿ ತುಂಬ್ಕೊಂಬಿಟ್ಟು ಹೋಗಿ ಯಾವುದೊಂದು ರೆಸಾರ್ಟಲ್ಲಿ ಕೂರಿಸ್ಬಿಟ್ಟು ಕುದುರೆ ವ್ಯಾಪಾರ ಆಗದಂಗೆ ನೋಡ್ಕೊಳ್ತಾ ಇದ್ರು. ಹಾಗೆ MLAಗಳನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಡಿ ಕೆ ಶಿ ನಂಬರ್ 1. ಇಂಥ ಡಿ ಕೆ ಶಿ ಇವತ್ತು CM ಆಗೋದಕ್ಕೆ ಅವೆಲ್ಲ ತಂತ್ರಗಳನ್ನು ಉಪಯೋಗಿಸಿ ಈ ಸಲನೂ MLAಗಳನ್ನ ನಿಧಾನವಾಗಿ ತಮ್ಮ ಒಂದು ಮುಷ್ಟಿಲಿ ತಗೊಳ್ತಾ ಇದ್ದಾರಾ, CM ಆಪ್ತ ಬಳಗದಲ್ಲೂ MLAಗಳನ್ನ ಈ ಕಡೆ ಬರ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಆ ಪ್ರಶ್ನೆಗೆ ಉತ್ತರವಾಗಿ 21ನೇ ತಾರೀಕು ನಾನು CM ಆಗ್ತೀನಿ ಅಂತ ಡಿ ಕೆ ಶಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ನೋಡಬೇಕಾದ್ರೆ ನಾವು 21ನೇ ತಾರೀಕು ಕಾಯೋಣ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.